ಹೃದಯಾಘಾತದ ಎಚ್ಚರಿಕೆ ಚಿಹ್ನೆಗಳು ಮತ್ತು ತಡೆಗಟ್ಟುವಿಕೆ. ನೀವು ತಿಳಿದಿರಬೇಕಾದ ವಿಷಯಗಳು. ಹೃದಯಾಘಾತವು ಜಾಗತಿಕವಾಗಿ ಒಂದು ಪ್ರಮುಖ ಸಾವಿನ ಕಾರಣವಾಗಿದ್ದು, ಇದು ಯಾವುದೇ ಎಚ್ಚರಿಕೆ ಇಲ್ಲದೆ ಸಂಭವಿಸುವಂತೆ ತೋರಿದರೂ ದೇಹವು ತನ್ನದೇ ಆದ ರೀತಿಯಲ್ಲಿ ಮುನ್ಸೂಚನೆಗಳನ್ನು ನೀಡುತ್ತದೆ. ಈ ಲಕ್ಷಣಗಳನ್ನು ಗುರುತಿಸಿ ಸಕಾಲದಲ್ಲಿ ಕ್ರಮ ಕೈಗೊಂಡರೆ ಜೀವ ಉಳಿಸಬಹುದು. ಇಲ್ಲಿ ನಾವು ಹೃದಯಾಘಾತದ ಎಚ್ಚರಿಕೆ ಚಿಹ್ನೆಗಳು, ಕಾರಣಗಳು, ತಡೆಗಟ್ಟುವಿಕೆಯ ಕ್ರಮಗಳು ಮತ್ತು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ವಿವರವಾಗಿ ತಿಳಿಯೋಣ. ಹೃದಯಾಘಾತದ ಎಚ್ಚರಿಕೆ ಚಿಹ್ನೆಗಳು. ಹೃದಯಾಘಾತವು ಸಂಭವಿಸುವ ಮುಂಚೆ ದೇಹವು ಕೆಲವು ಸಾಮಾನ್ಯ ಲಕ್ಷಣಗಳ ಮೂಲಕ ಎಚ್ಚರಿಕೆ ನೀಡುತ್ತದೆ. ಈ ಚಿಹ್ನೆಗಳನ್ನು ನಿರ್ಲಕ್ಷಿಸದಿರುವುದು ಬಹಳ ಮುಖ್ಯ. ಈ ಕೆಳಗಿನ ಲಕ್ಷಣಗಳು ಕಾಣಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಎದೆಯಲ್ಲಿ ಬಿಗಿತ ಅಥವಾ ಒತ್ತಡ, ಎದೆಯ ಮಧ್ಯಭಾಗದಲ್ಲಿ ಭಾರವಾದ ಒತ್ತಡ, ಒತ್ತುವಿಕೆ ಅಥವಾ ನೋವು. ಇದು ಕೆಲವು ನಿಮಿಷಗಳವರೆಗೆ ಇರಬಹುದು ಅಥವಾ ಬಂದು ಹೋಗಬಹುದು. ತೋಳು, ಭುಜ, ಕುತ್ತಿಗೆ, ದವಡೆ ಅಥವಾ ಬೆನ್ನಿನಲ್ಲಿ ನೋವು. ಎದೆ ನೋವು ತೋಳುಗಳಿಗೆ, ವಿಶೇಷವಾಗಿ ಎಡಗೈಗೆ, ಭುಜಗಳಿಗೆ, ಕುತ್ತಿಗೆಗೆ ಅಥವಾ ಬೆನ್ನಿಗೆ ಹರಡಬಹುದು. ಉಸಿರಾಟದ ತೊಂದರೆ. ಸ್ವಲ್ಪ ಕೆಲಸ ಮಾಡಿದಾಗಲೂ ಉಸಿರು ಕಟ್ಟಿದಂತೆ ಭಾಸವಾಗುವುದು. ಅತಿಯಾದ ಬೆವರುವಿಕೆ. ಶೀತವಾದ ವಾತಾವರಣದಲ್ಲಿಯೂ ಕಾರಣವಿಲ್ಲದೆ ಬೆವರುವುದು. ಕೆಮ್ಮು ಅಥವಾ ಮರಗಟ್ಟುವಿಕೆ. 15ರಿಂದ 20 ನಿಮಿಷಗಳಿಗಿಂತ ಹೆಚ್ಚು ಕಾಲ ಇರುವ ಕೆಮ್ಮು. ಇದು ಮರಗಟ್ಟುವಿಕೆಯ ಜೊತೆಗೆ ಇರಬಹುದು. ಗಮನಿಸಿ, ಈ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಇವು ಹೃದಯಾಘಾತದ ಆರಂಭಿಕ ಸಂಕೇತವಾಗಿರಬಹುದು. ವಿಶೇಷವಾಗಿ ಮಹಿಳೆಯರಲ್ಲಿ ಎದೆ ನೋವಿನ ಬದಲಿಗೆ ಆಯಾಸ, ವಾಕರಿಕೆ ಅಥವಾ ಹೊಟ್ಟೆ ನೋವಿನಂತಹ ವಿಭಿನ್ನ ಲಕ್ಷಣಗಳು ಕಾಣಿಸಬಹುದು. ಹೃದಯಾಘಾತಕ್ಕೆ ಕಾರಣಗಳು. ಹೃದಯಾಘಾತವು ಹೃದಯಕ್ಕೆ ರಕ್ತ ಪೂರೈಕೆಯಾಗದಿರುವುದರಿಂದ ಉಂಟಾಗುತ್ತದೆ. ಇದಕ್ಕೆ ಕೆಲವು ಪ್ರಮುಖ ಕಾರಣಗಳು. ಅಧಿಕ ಕೊಲೆಸ್ಟ್ರಾಲ್. ರಕ್ತನಾಳಗಳಲ್ಲಿ ಕೊಬ್ಬಿನ ಶೇಖರಣೆಯಿಂದ ಅಪಧಮನಿಗಳು ಕಿರಿದಾಗುತ್ತವೆ. ಅನಿಯಂತ್ರಿತ ರಕ್ತದೊತ್ತಡ. ರಕ್ತನಾಳಗಳ ಮೇಲೆ ಒತ್ತಡವನ್ನು ಉಂಟು ಮಾಡಿ ಹೃದಯಕ್ಕೆ ಒತ್ತಡ ಹೆಚ್ಚಿಸುತ್ತದೆ. ಮಧುಮೇಹ. ರಕ್ತದ ಸಕ್ಕರೆಯ ಮಟ್ಟವು ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ರಕ್ತನಾಳಗಳಿಗೆ ಹಾನಿಯಾಗುತ್ತದೆ. ಜೀವನ ಶೈಲಿ. ಧೂಮಪಾನ, ಮದ್ಯಪಾನ, ಒತ್ತಡ ಮತ್ತು ದೈಹಿಕ ಚಟುವಟಿಕೆಯ ಕೊರತೆ. ಆನುವಂಶಿಕತೆ. ಕುಟುಂಬದ ಇತಿಹಾಸದಲ್ಲಿ ಹೃದಯಾಘಾತದ ಸಮಸ್ಯೆ ಇದ್ದರೆ ಅಪಾಯ ಹೆಚ್ಚು. ಹೃದಯಾಘಾತವನ್ನು ತಡೆಗಟ್ಟಲು ಈ 11 ಕ್ರಮಗಳನ್ನು ಅನುಸರಿಸಿ. ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಲು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಈ ಕೆಳಗಿನ 11 ಕ್ರಮಗಳು ನಿಮಗೆ ಸಹಾಯ ಮಾಡಬಹುದು. 1. ಆರೋಗ್ಯಕರ ಕೊಬ್ಬು ಸೇವನೆ. ಆಲಿವ್ ಎಣ್ಣೆ, ವಾಲ್ನಟ್ಸ್, ಅಗಸೆ ಬೀಜ ಮತ್ತು ಅವಕಾಡೋದಂತಹ ಒಮೆಗಾ 3 ಕೊಬ್ಬಿನಾಮ್ಲಗಳಿರುವ ಆಹಾರಗಳನ್ನು ಸೇವಿಸಿ. ಇವು ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. 2. ಫೈಬರ್ನಿಂದ ಆಹಾರ. ಧಾನ್ಯಗಳು, ದ್ವಿದಳ ಧಾನ್ಯಗಳು, ತರಕಾರಿಗಳು ಮತ್ತು ರಾಗಿಯಂತಹ ಆಹಾರಗಳು ಫೈಬರ್ನಿಂದ ಸಮೃದ್ಧವಾಗಿವೆ. ಇವು ಕೊಲೆಸ್ಟ್ರಾಲ್ನ ಮಟ್ಟವನ್ನು ನಿಯಂತ್ರಿಸುತ್ತವೆ. 3. ಉಪ್ಪು ಕಡಿಮೆ ಮಾಡಿ. ಅತಿಯಾದ ಉಪ್ಪಿನ ಸೇವನೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಸಂಸ್ಕರಿಸಿದ ಆಹಾರಗಳನ್ನು ತಪ್ಪಿಸಿ. ಸಕ್ಕರೆ ನಿಯಂತ್ರಣ. ಸಂಸ್ಕರಿಸಿದ ಸಕ್ಕರೆ ಮತ್ತು ಕೃತಕ ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡಿ. ಇದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. 5. ಅರ್ಜುನ್ ತೊಗಟೆ ಚಹಾ. ಪ್ರತಿದಿನ 1 ಕಪ್ ಅರ್ಜುನ್ ತೊಗಟೆ ಚಹಾವು ಹೃದಯದ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಇದು ರಕ್ತನಾಳಗಳನ್ನು ಬಲಪಡಿಸುತ್ತದೆ. 6. ನಡಿಗೆಯ ಗುರಿ. ಪ್ರತಿದಿನ 7,000ರಿಂದ 10,000 ಹೆಜ್ಜೆಗಳನ್ನು ನಡೆಯುವ ಗುರಿಯನ್ನು ಇಟ್ಟುಕೊಳ್ಳಿ. ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. 7.
ನಿದ್ರೆ ಮತ್ತು ಒತ್ತಡ ನಿರ್ವಹಣೆ. 7 ರಿಂದ 8 ಗಂಟೆಗಳ ಗುಣಮಟ್ಟದ ನಿದ್ರೆ ಮತ್ತು ಒತ್ತಡ ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗವನ್ನು ಅಭ್ಯಾಸ ಮಾಡಿಕೊಳ್ಳಿ. 8. ಧೂಮಪಾನ ಮತ್ತು ಮದ್ಯಪಾನ ತ್ಯಜಿಸಿ. ಇವೆರಡು ಹೃದಯಘಾತದ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತವೆ. 9. ಕಾರ್ಡಿಯೋ ವ್ಯಾಯಾಮ. ಚುರುಕಾದ ನಡಿಗೆ, ಸೈಕ್ಲಿಂಗ್, ಈಜು ಇತ್ಯಾದಿಗಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತವೆ. 10. ಶಕ್ತಿ ತರಬೇತಿ. ವಾರಕ್ಕೆ 2 ರಿಂದ 3 ಬಾರಿ ಶಕ್ತಿ ತರಬೇತಿಯ ವ್ಯಾಯಾಮವು ಸ್ನಾಯುಗಳನ್ನು ಬಲಪಡಿಸಿ ಚಯಾಪಚಯವನ್ನು ಸುಧಾರಿಸುತ್ತದೆ. 11. ಯೋಗ ಮತ್ತು ಉಸಿರಾಟದ ವ್ಯಾಯಾಮ. ಪ್ರಾಣಾಯಾಮದಂತಹ ಉಸಿರಾಟದ ವ್ಯಾಯಾಮಗಳು ಒತ್ತಡವನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತವೆ. ಹೆಚ್ಚುವರಿ ಸಲಹೆಗಳು: ನಿಯಮಿತ ಆರೋಗ್ಯ ತಪಾಸಣೆ, ಕೊಲೆಸ್ಟ್ರಾಲ್, ರಕ್ತದೊತ್ತಡ ಮತ್ತು ರಕ್ತದ ಸಕ್ಕರೆಯ ಮಟ್ಟವನ್ನು ಆಗಾಗ ತಪಾಸಣೆ ಮಾಡಿಸಿಕೊಳ್ಳಿ. ತೂಕ ನಿರ್ವಹಣೆ. ಅತಿಯಾದ ತೂಕವು ಹೃದಯದ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಸಮತೋಲಿತ ಆಹಾರ ಮತ್ತು ವ್ಯಾಯಾಮದಿಂದ ತೂಕವನ್ನು ನಿಯಂತ್ರಿಸಿ. ಹೃದಯಘಾತದ ತುರ್ತು ಕ್ರಮ. ಈ ಲಕ್ಷಣಗಳು ಕಾಣಿಸಿದರೆ ತಕ್ಷಣ 108ಗೆ ಕರೆ ಮಾಡಿ ಅಥವಾ ಹತ್ತಿರದ ಆಸ್ಪತ್ರೆಗೆ ಧಾವಿಸಿ. ಆಸ್ಪಿರಿನ್ ತೆಗೆದುಕೊಳ್ಳುವುದು ವೈದ್ಯರ ಸಲಹೆಯಂತೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯಬಹುದು. ಕೊನೆಯದಾಗಿ ಹೇಳುವುದಾದರೆ, ಹೃದಯಘಾತವು ತಡೆಗಟ್ಟಬಹುದಾದ ಕಾಯಿಲೆಯಾಗಿದ್ದು ಆರೋಗ್ಯಕರ ಜೀವನ ಶೈಲಿಯಿಂದ ಇದರ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಮೇಲೆ ತಿಳಿಸಿದ ಲಕ್ಷಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಆರೋಗ್ಯಕರ ಆಹಾರ, ವ್ಯಾಯಾಮ ಮತ್ತು ಒತ್ತಡ ನಿರ್ವಹಣೆಯನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಹೃದಯದ ಆರೋಗ್ಯವು ನಿಮ್ಮ ಕೈಯಲ್ಲೇ ಇದೆ. ಇಂದಿನಿಂದಲೇ ಕಾಳಜಿ ವಹಿಸಿ. ಗಮನಿಸಿ, ಯಾವುದೇ ಲಕ್ಷಣಗಳು ಕಾಣಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಈ ವಿಡಿಯೋ ಸಾಮಾನ್ಯ ಮಾಹಿತಿಗಾಗಿ ಮಾತ್ರ. ವೈದ್ಯಕೀಯ ಸಲಹೆಗೆ ವೈದ್ಯರನ್ನು ಭೇಟಿಯಾಗಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.